ದಿನಾಂಕ 24/9/2025 ಬುಧವಾರ. ನವರಾತ್ರಿಯ 3ನೇ ದಿನದ ದೇವಿ ಅವತಾರ ಚಂದ್ರಘಂಟ. ಈ ದೇವಿಯು ದುರ್ಗಾದೇವಿಯ 9 ರೂಪಗಳಲ್ಲಿ ಒಂದಾಗಿದ್ದು, ತನ್ನ ಹಣೆಯ ಮೇಲೆ ಗಂಟೆಯಾಕಾರದ ಅರ್ಧಚಂದ್ರವನ್ನು ಹೊಂದಿರುವುದರಿಂದ ಈ ಹೆಸರು ಬಂದಿದೆ. ಅವಳು ಭಯ, ರಕ್ಷಣೆ, ನಿರ್ಭಯತೆ ಮತ್ತು ಶುದ್ಧತೆಯ ಸಂಕೇತವಾಗಿದ್ದು, ದುಷ್ಟರನ್ನು ನಾಶಪಡಿಸಲು ಯುದ್ಧಕ್ಕೆ ಸಿದ್ಧವಾಗಿರುತ್ತಾಳೆ. ದೇವಿ ಚಂದ್ರಘಂಟಾಳ ವಿಶೇಷತೆಗಳು. ಹೆಸರಿನ ಅರ್ಥ: ಚಂದ್ರ ಅಂದರೆ ಅರ್ಧಚಂದ್ರ ಮತ್ತು ಘಂಟ ಅಂದರೆ ಗಂಟೆ ಎಂಬ 2 ಪದಗಳಿಂದ ಚಂದ್ರಘಂಟ ಎಂಬ ಹೆಸರು ಬಂದಿದೆ. ವಾಹನ: ಈ ದೇವಿಯು ಸಿಂಹದ ಮೇಲೆ ಸವಾರಿಯನ್ನ ಮಾಡುತ್ತಾಳೆ. ಆಯುಧಗಳು: ತನ್ನ 10 ಕೈಗಳಲ್ಲಿ ತ್ರಿಶೂಲ, ಖಡ್ಗ, ಬಿಲ್ಲು ಮತ್ತು ಬಾಣದಂತಹ ಆಯುಧಗಳನ್ನು ಹಿಡಿದು ದುಷ್ಟರ ವಿರುದ್ಧ ಹೋರಾಡಲು ಸಿದ್ಧಳಾಗಿರುತ್ತಾಳೆ. ಪ್ರಭಾವ: ಅವಳ ಗಂಟೆಯ ಶಬ್ದವು ಪಾಪಿಗಳು ಮತ್ತು ದುಷ್ಟರನ್ನು ಭಯಭೀತಗೊಳಿಸುತ್ತದೆ ಮತ್ತು ನಾಶಪಡಿಸುತ್ತದೆ ಅಂತ ಹೇಳಲಾಗುತ್ತದೆ. ಗುಣಲಕ್ಷಣಗಳು: ಅವಳು ನಿರ್ಭಯತೆ, ಶಾಂತಿ ಮತ್ತು ಧೈರ್ಯವನ್ನು ಸಂಕೇತಿಸುತ್ತಾಳೆ. ಅವಳನ್ನು ಪೂಜಿಸುವುದರಿಂದ ಜೀವನದಲ್ಲಿ ಶಾಂತಿ, ಸೌಂದರ್ಯ ಮತ್ತು ಸಮೃದ್ಧಿ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ಪೂಜಾ ಮಹತ್ವ: ಅವಳನ್ನು ಆರಾಧಿಸುವ ಭಕ್ತರು ಭಯ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಹೊಂದುತ್ತಾರೆ ಎಂಬ ನಂಬಿಕೆ ಇದೆ. ಸಂಕ್ಷಿಪ್ತವಾಗಿ, ನವರಾತ್ರಿಯ 3ನೇ ದಿನದಂದು ಆರಾಧಿಸುವ ಚಂದ್ರಘಂಟಾ ದೇವಿ ತನ್ನ ಯೋಧ ರೂಪದಿಂದ ಭಯವನ್ನು ಹೋಗಲಾಡಿಸಿ ಶಾಂತಿ ಮತ್ತು ಸಮೃದ್ಧಿಯನ್ನು ತರುವ ಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ.